ರೈತರ ಮಕ್ಕಳ ಪರವಾಗಿ ಬ್ಯಾಟ್ ಬೀಸಿದ ಶಾಸಕ ರಂಗನಾಥ್. ರೈತರನ್ನ ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ ವಿಶೇಷ ಭತ್ಯೆ ನೀಡಿ. ಸಿಎಂಗೆ ಪತ್ರ ಬರೆದು ರೈತರ ಪರವಾಗಿ ದನಿ ಎತ್ತಿದ ಶಾಸಕ. ಇತ್ತೀಚಿನ ದಿನಗಳಲ್ಲಿ ಹುಡುಗರಿಗೆ ಮದುವೆಯಾಗಲು ಹುಡುಗಿಯರು ಸಿಗೋದೇ ಕಷ್ಟ ಆಗಿದೆ. ಅದರಲ್ಲೂ ರೈತರು ಹಳ್ಳಿಯಲ್ಲಿರುವವರು ಎಂದ್ರಂತೂ ಮುಗ್ದೇ ಹೋಯ್ತು. ಹೆಣ್ಣು ಕೊಡಲು ಮುಂದೆ ಬರುವವರೇ ಇಲ್ಲದಂತಾಗಿದೆ. ರೈತರು ಅಂದ್ರೆ ಸಾಕು, ಹೆಣ್ಣು ಕೊಡಲು ಮೂಗು ಮುರಿಯುವವರೇ ಹೆಚ್ಚಾಗಿದ್ದಾರೆ. ಅದೆಷ್ಟೋ ಯುವ ರೈತರು ಹೆಣ್ಣು ಸಿಗದೆ 40 ವರ್ಷ ವಯಸ್ಸು ದಾಟಿದ್ರೂ ಮದುವೆ ಆಗ್ತಾ ಇಲ್ಲ. ಇದರಿಂದ ಬೇಸತ್ತ ಯುವ ರೈತರು ನಾವು ರೈತರಾಗಿದ್ದೇ ತಪ್ಪ ಅನ್ನುವಷ್ಟು ಜುಗುಪ್ಸೆಗೊಳ್ತಿದ್ದಾರೆ. ಹೀಗಾಗಿ ರೈತರ ಪರವಾಗಿ ಶಾಸಕ ರಂಗನಾಥ್ ದನಿ ಎತ್ತಿದ್ದು ಸಿಎಂಗೆ ಪತ್ರ ಬರೆದು ಗಮನ ಸೆಳೆದಿದ್ದಾರೆ. ಹೌದು, ಸಿಎಂ ಸಿದ್ದರಾಮಯ್ಯಗೆ ವಿಭಿನ್ನವಾಗಿ ಕುಣಿಗಲ್ ಶಾಸಕ ರಂಗನಾಥ್ ಪತ್ರ ಬರೆದಿದ್ದು ಗಮನ ಸೆಳೆದಿದ್ದಾರೆ. ರೈತರನ್ನ ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ ವಿಶೇಷ ಭತ್ಯೆ ನೀಡಿ ಎಂದು ಆಗ್ರಹಿಸಿ ಶಾಸಕರು ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ. ಕೃಷಿಯಲ್ಲಿ ತೊಡಗಿರುವ ತಾಲೂಕಿನ ಗಂಡು ಮಕ್ಕಳನ್ನ ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ ಮುಂಬರುವ ಅಧಿವೇಶನದಲ್ಲಿ ವಿಶೇಷ ಭತ್ಯೆ ಹಾಗೂ ಸ್ಥಾನಮಾನ ಘೋಷಿಸುವಂತೆ ಆಗ್ರಹಿಸಿ ಪತ್ರ ಬರೆದರು. ನನ್ನ ಮತಕ್ಷೇತ್ರದ ಕುಣಿಗಲ್ ತಾಲೂಕು ಗ್ರಾಮೀಣ ಪ್ರದೇಶವಾಗಿದ್ದು ಹೆಚ್ಚು ಮಂದಿ ವ್ಯವಸಾಯವನ್ನ ಅವಲಂಬಿಸಿದ್ದಾರೆ. ಹೀಗಾಗಿ ಗ್ರಾಮಗಳಲ್ಲಿ ಹೆಚ್ಚಿನ ಯುವಕರು ವಾಸವಿದ್ದು ಅವರು ವ್ಯವಸಾಯ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ. ಇವರನ್ನ ಮದುವೆಯಾಗಲು ಹೆಣ್ಣು ಮಕ್ಕಳು ನಿರಾಕರಿಸ್ತಾ ಇದ್ದು 30 ವರ್ಷ ದಾಟಿದ್ರೂ ಅವರ ವಿವಾಹ ನಡೀತಾ ಇಲ್ಲ. ವ್ಯವಸಾಯ ಮಾಡಿಕೊಂಡಿರೋರನ್ನ ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ ಮುಂಬರುವ ಅಧಿವೇಶನದಲ್ಲಿ ವಿಶೇಷ ಭತ್ಯೆ, ವಿಶೇಷ ಸ್ಥಾನಮಾನವನ್ನ ಘೋಷಿಸಬೇಕೆಂದು ಆಗ್ರಹಿಸಿದ್ದಾರೆ. ಸದ್ಯ ಶಾಸಕ ರಂಗನಾಥ್ ಅವರು ಬರೆದಿರುವ ಪತ್ರ ಎಲ್ಲೆಡೆ ವೈರಲ್ ಆಗಿದ್ದು, ಶಾಸಕರ ಪತ್ರಕ್ಕೆ ಸಿಎಂ ಸ್ಪಂದಿಸಿ ಮುಂದಿನ ತಿಂಗಳು ಸಿಎಂ ಸಿದ್ದರಾಮಯ್ಯ ಮಂಡಿಸುವ ಬಜೆಟ್ನಲ್ಲಿ ರೈತರನ್ನ ಮದುವೆಯಾಗುವವರಿಗೆ ಭತ್ಯೆ ಘೋಷಣೆ ಆಗುತ್ತಾ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.